ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾವಿವತ್ತು ನಮ್ಮ ತೋಟಕ್ಕೆ ಬಂದಿದ್ದೀವಿ. ಈ ವರ್ಷದ ಕೊನೆಯ ಅಡಿಕೆ ಕೊಯ್ಲನ್ನ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಮೂರನೇ ಕೊಯ್ಲು ಆಗಿರೋದ್ರಿಂದ ಆ್ಯಂಡ್ ಲಾಸ್ಟ್ ಕೊಯ್ಲು ಆಗಿರೋದ್ರಿಂದ ಜಾಸ್ತಿ ಕೊನೆ ಏನಿಲ್ಲ, ಸ್ವಲ್ಪ ಕೊನೆಗಳಿದ್ದಾವೆ. ಸೊ ಅವರು ಕೊನೆ ತೆಗಿತಾ ಇದ್ರು, ನಾನು ನನ್ನ ಗಂಡ ಉದ್ರೆ ಹೆರಕ್ತಾ ಇದ್ವಿ. ಜಾಸ್ತಿ ಉದ್ರ ಇತ್ತು. ಸೊ ಹೆರ್ಕೊಂಡು ಆಗೋಷ್ಟೊತ್ತಿಗೆ ಮಧ್ಯಾಹ್ನನೇ ಆಗೋಯಿತು. ಮನೆಯಿಂದ ಊಟ ಕೊಟ್ಟು ಕಳಿಸಿದ್ರು. ಸೊ ಅಲ್ಲೇ ಊಟ ಕೂಡ ಮಾಡಿದ್ವಿ ನಾವು. ಊಟ ಮಾಡಿ ಮಧ್ಯಾಹ್ನ ಮೇಲೆ ಕೊನೆನ ತೊಗೊಂಡು ಹೋಗಬೇಕು. ಸುಮಾರು 1 ವೀಕ್ 8 ಡೇಸೇ ಆಯಿತು ಅನಿಸುತ್ತೆ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಲಿಲ್ಲ. ಕಾರಣ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ನಾನು ಯಾವ ವೀಡಿಯೋನೂ ಹಾಕಿರಲಿಲ್ಲ. ಸೊ ಯಾರೆಲ್ಲ ನನ್ನ ವ್ಯೂವರ್ಸ್ ಇದ್ದೀರೋ, ಸೊ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರೋ ಹಾಗೆ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ. ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಕೊನೆನೆಲ್ಲ ತೊಗೊಂಡು ಹೊರಡೋಷ್ಟೊತ್ತಿಗೆ ತೋಟದಿಂದ ಒಂದು 3 ಗಂಟೆ ಆಗೋಗಿತ್ತು. ಇನ್ನು ಮನೆಗೆ ಹೋಗಿ ಇದನ್ನು ಉದುರು ಮಾಡ್ಕೋಬೇಕು. ಮುಂಚೆ ಎಲ್ಲಾದರೆ ಕೈಯಲ್ಲಿ ಬಿಡಿಸ್ಬೇಕಿತ್ತು, ಇಲ್ಲ ಅಂತಂದರೆ ಕತ್ತಿಯಿಂದ ಆಗಲಿ ಕಲ್ಲಿಂದ ಆಗಲಿ ಬಡಿಬೇಕಿತ್ತು ಕೊನೆನ ಉದುರು ಮಾಡೋದಕ್ಕೆ. ಬಟ್ ಈಗ ಎಲ್ಲದಕ್ಕೂ ಮಿಷನ್ಸ್ ಬಂದಿದೆ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಉದುರು ಮಿಷನ್ಗೆ ಹಾಕಿದ್ರೆ ಬೇಗ ಬೇಗ ಉದುರು ಆಗುತ್ತೆ. ಇದು ಫಸ್ಟ್ ಕೊಯ್ಲಿನ ಹಣ್ಣು ಕೊನೆಗಳು ಕೂಡ ಇತ್ತು, ಕೆಲವೊಂದೊಂದು ಬೀಜಕ್ಕೆ ಅಂತ ಬಿಟ್ಕೊಂಡಿದ್ವಿ ನಾವು. ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದೀವಿ ಈ ಸಾರಿ. ಉದ್ರ ಆದಮೇಲೆ ಸ್ವಲ್ಪನೇ ಇದ್ದಿದ್ದಲ್ಲ, ಇವತ್ತೇ ಮಿಷನಿಗೆ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಮಿಷನಿಗೆ ಹಾಕ್ಕೊಂಡ್ವಿ ನಾವು ಅವತ್ತೇ. 4 ಬೆರಟಿನ ಮಿಷನ್ ಆಗಿರೋದ್ರಿಂದ ತುಂಬ ಬೇಗನೆ ಆಗ್ತಾಯಿತ್ತು. ಆ್ಯಂಡ್ ಎಲ್ಲ ಸಪ್ರೇಟಾಗೇ ಬರುತ್ತಲ್ಲ, ಜಬ್ಡು ಸಪ್ರೇಟು, ಕ್ಲೀನ್ ಆಗಿರೋದು ಸಪ್ರೇಟು, ಆಮೇಲೆ ಅಡಿಕೆ ಪುಡಿ ಸಪ್ರೇಟು, ಎಲ್ಲ ಸಪ್ರೇಟಾಗೇ ಬರೋದ್ರಿಂದ ನಮಗೆ ಆರಿಸೋದಕ್ಕೂ ಅಷ್ಟು ಕಷ್ಟ ಆಗಲಿಲ್ಲ. ಆ್ಯಂಡ್ ಇನ್ನು ಆರಿಸೋದಕ್ಕೆ ಜನ ಬರ್ತಿದ್ರು. ಈಗಷ್ಟೇ ನಾವು ಮಿಷನ್ ಸೌಂಡ್ ಸ್ಟಾರ್ಟ್ ಕೇಳಿದ್ಮೇಲೆ ಎಲ್ಲ ಬರ್ತಾರೆ. ಇಲ್ಲಿ ಮುಗಿಸಿ ಆರಿಸೋದಕ್ಕೆ ಅಷ್ಟೇನು ತೊಂದರೆ ಆಗಲ್ಲ. ಯಾಕೆ ಅಂತಂದರೆ ಮೈ ಹಾಳು ಮಾಡ್ಕೋತಾರೆ. ಅಂದರೆ ನಮ್ಮ ಮನೆಯ ಅಡಿಕೆ ಆರಿಸೋದಕ್ಕೆ ಅವ್ರು ಬರ್ತಾರೆ, ಅವ್ರ ಮನೆ ಅಡಿಕೆ ಆರಿಸೋದಕ್ಕೆ ನಾವು ಹೋಗ್ತೀವಿ. ಹಾಗಾಗಿ ಮೈ ಹಾಳು ಮಾಡ್ಕೊಳ್ಳೋದ್ರಿಂದ ಅಡಿಕೆ ಕೊಯ್ಲಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಮುಗಿಸಿ ಆರಿಸೋದು ಕೂಡ ತುಂಬ ಈಸಿ, ಹಾಗಾಗಿ ಏನೂ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಇದು ಕೂಡ ನಾವು ಒಣಗಿಸ್ಬಿಟ್ಟು ಇದರಲ್ಲಿ ಅಡಿಕೆ ಪುಡಿನ ಮಾಡ್ತೀವಿ. ಅಂದರೆ ಮಿಷಿನ್ ಪುಡಿನ ತೊಗೊಳಕ್ಕೋಸ್ಕರನೇ ಇಲ್ಲಿ ಬರ್ತಾರೆ. ಒಣಗಿಸ್ಬಿಟ್ಟು ಆರಿಸಿದ್ರೆ ತುಂಬ ಚೆನ್ನಾಗಿ ಅದರಲ್ಲಿ ಪುಡಿ ಉದುರತ್ತೆ. ಹಾಗಾಗಿ ಅದನ್ನು ನಾವು ಒಣಗಿಸ್ತೀವಿ. ಇನ್ನು ಮುಗಿಸ್ ತೆಗೆಯೋದು ಜಬ್ಡು ಈ ಥರ ಮಿಷನಿಗೆ ಹಾಕ್ತೀವಿ. ಇಷ್ಟು ವರ್ಷ ಜಬ್ಡನ್ನ ಕೈಯಲ್ಲೇ ಬಿಡಿಸ್ತಾ ಇದ್ದಿದ್ದು, ಈ ವರ್ಷ ಈ ಮಿಷನ್ ಬಂದಿದೆ. ಸೊ ಹಣ್ಣು ಅಡಿಕೆಕಾಯಿ ಜಬ್ಡು ಎಲ್ಲ ಇದೇ ಮಿಷನ್ಗೆ ಹಾಕೋದು. 75% ಬೋಳು ಉಂಡೆ ಥರನೇ ಬರುತ್ತೆ, ಕ್ಲೀನ್ ಆಗುತ್ತೆ. ಇನ್ನು 25% ಸಿಪ್ಪೆ ಎಲ್ಲ ಇರುತ್ತೆ, ಅದನ್ನು ನಾವು ಕೈಯಲ್ಲಿ ಕ್ಲೀನ್ ಮಾಡ್ಕೋಬೇಕು. ಬಟ್ ಈ ಮಿಷನಿಗೆ ಹಾಕಿರೋ ಅಂಥ ಅಡಿಕೆಗೆ ಈ ಸತಿ ರೇಟ್ ಕಡಿಮೆ ಅಂತ ಹೇಳ್ತಾರೆ. ಏನು ಅಂತ ಇನ್ನು ಮಂಡಿಗೆ ಹೋದ್ಮೇಲೆ ಗೊತ್ತಾಗೋದು. ಕೈಯಲ್ಲಿ ಬಿಡಿಸಿದ್ರೆ ವ್ಯಾಲ್ಯೂ ಜಾಸ್ತಿ ಇತ್ತು, ಮಿಷನಿಗೆ ಹಾಕಿದ್ರಿಂದ ಅದಕ್ಕೆ ರೇಟ್ ಕಡಿಮೆ ಹಾಕ್ತಾರೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಸೊ ಏನಂತ ಗೊತ್ತಿಲ್ಲ. ಇನ್ನು ಮಾರನೇ ದಿನ ಬೆಳಿಗ್ಗೆ ಈ ಅಡಿಕೆನ ಬೇಯಿಸೋಕ್ಕೆ ಹಾಕಿದ್ರು. ತುಂಬ ಅದ್ರ ಬಗ್ಗೆ ನನಗೇನು ಜಾಸ್ತಿ ಗೊತ್ತಿಲ್ಲ. ಇದ್ರ ಬಗ್ಗೆ ಎಲ್ಲ ನಮ್ಮ ಅಪ್ಪನೇ ಅಡಿಕೆ ಬೇಯಿಸೋದ್ರ ಬಗ್ಗೆ ಫುಲ್ಲು ಜವಾಬ್ದಾರಿ ತೊಗೊಳ್ಳೋದು. ಯಾಕೆಂದರೆ ಅವರಿಗೆ ಯಾವ್ಯಾವುದನ್ನು ಎಷ್ಟೆಷ್ಟು ಹಾಕಬೇಕು, ಎಷ್ಟು ಹೊತ್ತು ಬೇಯಿಸಬೇಕು, ಪ್ರತಿಯೊಂದು ಅವ್ರಿಗೆ ಗೊತ್ತಿರತ್ತೆ. ಸೊ ಹಂಗಾಗಿ ಅವರೇ ಮಾಡ್ತಾರೆ. ಆ್ಯಂಡ್ ನೆನ್ನೆ ಬೇಯಿಸಿ ಹಾಕಿರ್ತೀವಲ್ಲ, ಒಂದು ಬಿಸಿಲು ಒಣಗಿರುತ್ತಲ್ಲ, ಸೊ ಅದನ್ನು ನಾವು ಈ ಟಾರ್ಪಲ್ಗೆ ಶಿಫ್ಟ್ ಮಾಡಿಕೊಂಡು ಇವತ್ತು ಬೇಯಿಸಿದ್ದನ್ನು, ಫ್ರೆಶ್ ಆಗಿ ಬೇಯಿಸಿದ್ದನ್ನು ಟ್ರೇಗೆ ಹಾಕ್ತೀವಿ. ಯಾಕೆಂದರೆ ಟ್ರೇ ಜಾಸ್ತಿ ಇಲ್ಲ ನಮ್ಮ ಮನೆಯಲ್ಲಿ. ಆ ಟ್ರೇಗೆ ಹಾಕಿ ಅದು ಒಣಗ್ತು ಅಂದ ತಕ್ಷಣ ಮತ್ತೇನಾದರೂ ಮಾರನೇ ದಿನ ಬೇಯಿಸೋದಿದ್ದರೆ ನಾವು ಅದನ್ನು ಮತ್ತೆ ಕಪ್ಪು ಟಾರ್ಪಲ್ಗೆ ಹಾಕ್ತೀವಿ. ಒಂದು 15 ಟ್ರೇ ಇದೆ ಅಷ್ಟೇ. ಇವಾಗ ಟ್ರೇ ಮಾಡಿಸೋದು ಕೂಡ ಕಾಸ್ಟ್ಲಿನೇ ಆಗಿದೆ. ಹಾಗಾಗಿ ನಾವು ಒಣಗಿದ ಮೇಲೆ ಟಾರ್ಪಲ್ಗೆ ಹಾಕಿ ಒಣಗಿಸ್ತೀವಿ. 5 ರಿಂದ 6 ಬಿಸಿಲು ಒಣಗಿಸ್ತೀವಿ. ನಮ್ಮ ಮತ್ತೆ ಬಿಸಿಲಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ತಲೆಗೆ ಇದೇ ಥರ ಕಟ್ಕೋತಾರೆ. ಸೊ ಹಾಗಾಗಿ ನನ್ನ ಮಗಳು ಕೂಡ ಕಟ್ಕೊಂಡು ಓಡಾಡ್ತಿದ್ದಾಳೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ಆ ಬಿಸಿಲಲ್ಲೇ ಓಡಾಡ್ತಾ ಇದ್ದಾಳೆ. ಸೊ ಈ ಥರ ನಾವು ಈ ವರ್ಷದ ಅಡಿಕೆ ಕೊಯ್ಲನ್ನು ಮುಗಿಸಿದ್ವಿ. ಸೊ ನಿಮಗೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.